ಓಂ ಶ್ರೀ ಗುರುಭ್ಯೋ ನಮಃ. ಸಿಂಹರಾಶಿ ಮಾರ್ಚ್ 2025 ಸಾಮಾನ್ಯ ಮಾಸ ಭವಿಷ್ಯ. ಸಿಂಹ ರಾಶಿಯವರಾದ ನೀವು ಈ ತಿಂಗಳು ನಿಮಗೆ ಕಷ್ಟಕರ ಅಥವಾ ಸ್ವಲ್ಪ ದುರ್ಬಲವಾಗಿರುತ್ತದೆ ಎಂದು ಸೂಚಿಸುತ್ತದೆ. ನಿಮ್ಮ ಲಗ್ನ ಅಥವಾ ರಾಶಿ ಚಕ್ರದ ಆಡಳಿತ ಗ್ರಹವಾದ ಸೂರ್ಯನು ಈ ತಿಂಗಳು 7ನೇ ಮತ್ತು 8ನೇ ಮನೆಗಳ ಮೂಲಕ ಸಾಗುತ್ತಾನೆ. ಅದು ಅನುಕೂಲಕರ ಸ್ಥಾನಗಳಲ್ಲ. ಈ ತಿಂಗಳು ನಿಮ್ಮ ವೃತ್ತಿಯ ಮನೆಯ ಅಧಿಪತಿಯು 9ನೇ ಮನೆಯಲ್ಲಿ ಉನ್ನತ ಸ್ಥಿತಿಯಲ್ಲಿರುತ್ತಾನೆ. ಈ ತಿಂಗಳು ಯಶಸ್ವಿಯಾಗಲು ನೀವು ಯೋಗ್ಯವಾದ ಸಾಧ್ಯತೆಯನ್ನು ಹೊಂದಿರುವಿರಿ ಎಂದು ಇದು ಸೂಚಿಸುತ್ತದೆ. ಆದರೆ ಅದಕ್ಕಾಗಿ ಸಾಕಷ್ಟು ಶ್ರಮವನ್ನು ಪಡಬೇಕಾಗುತ್ತದೆ. ಯಾವುದೇ ಹೊಸ ಹಣಕಾಸು ಹೂಡಿಕೆಗಳನ್ನು ಮಾಡಲು ಅಥವಾ ಯಾವುದೇ ರೀತಿಯ ವ್ಯಾಪಾರ ಉದ್ಯಮಗಳನ್ನು ಪ್ರಯತ್ನಿಸಲು ಇದು ಸೂಕ್ತವಾದ ತಿಂಗಳಲ್ಲ. ಶೈಕ್ಷಣಿಕ ದೃಷ್ಟಿಕೋನದಿಂದ ಮಾರ್ಚ್ ತಿಂಗಳು ಸಾಮಾನ್ಯವಾಗಿ ಸರಾಸರಿ ಫಲಿತಾಂಶಗಳನ್ನು ನೀಡುತ್ತದೆ. ಗುರುವು ಚಂದ್ರನ ರಾಶಿಯಲ್ಲಿರುತ್ತಾನೆ. ಅಂದರೆ ಸಾಹಿತ್ಯ ಮತ್ತು ಕಲೆಗಳನ್ನು ಅಧ್ಯಯನ ಮಾಡುವ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಉತ್ತಮವಾಗಿ ಮಾಡುತ್ತಾರೆ. ಕುಟುಂಬದ ವಿಷಯಗಳು ನಿಮಗೆ ಮಿಶ್ರ ಫಲಿತಾಂಶಗಳನ್ನು ತರಬಹುದು. ಗುರುವಿನ ಧನಾತ್ಮಕ ಅಂಶ ಮತ್ತು ಮಂಗಳನ ಅನುಕೂಲಕರ ಸ್ಥಾನದಿಂದಾಗಿ ಕೌಟುಂಬಿಕ ವ್ಯವಹಾರಗಳಲ್ಲಿ ಯಾವುದೇ ಮಹತ್ವದ ಸಮಸ್ಯೆಗಳು ಇರುವ ಸಾಧ್ಯತೆಗಳಿಲ್ಲ. ನಿಮ್ಮ 5ನೇ ಮನೆಯ ಅಧಿಪತಿ ಗುರು ಮಾರ್ಚ್ ತಿಂಗಳ ನಿಮ್ಮ ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ತುಂಬ ಪ್ರಬಲ ಸ್ಥಾನದಲ್ಲಿಲ್ಲ. ತಿಂಗಳ ಮೊದಲಾರ್ಧದಲ್ಲಿ ಶನಿ ಮತ್ತು ಸೂರ್ಯನು ನಿಮ್ಮ 7ನೇ ಮನೆಯಲ್ಲಿದ್ದಾಗ ನೀವು ಸಂಗಾತಿಯೊಂದಿಗೆ ವಾದಗಳನ್ನು ಹೊಂದಿರಬಹುದು ಅಥವಾ ಅವರ ಆರೋಗ್ಯ ಕೆಡಬಹುದು. ನಿಮ್ಮ ಲಾಭದ ಮನೆಯ ಅಧಿಪತಿ ಬುಧ ಈ ತಿಂಗಳು ಉತ್ತಮ ಆರ್ಥಿಕ ಸ್ಥಿತಿಯಲ್ಲಿಲ್ಲ. ಮಾರ್ಚ್ ತಿಂಗಳು ನಿಮಗೆ ಆರೋಗ್ಯದ ವಿಷಯದಲ್ಲಿ ದುರ್ಬಲ ಫಲಿತಾಂಶಗಳನ್ನು ನೀಡುತ್ತದೆ. ಹವಾಮಾನ ವ್ಯತ್ಯಾಸಗಳು ನಿಮ್ಮ ಮೇಲೆ ವಿಶೇಷವಾಗಿ ನಕಾರಾತ್ಮಕ ಪ್ರಭಾವವನ್ನು ಬೀರಬಹುದು ಮತ್ತು ಜ್ವರ ಹಾಗೂ ತಲೆನೋವಿನಂತಹ ಪರಿಸ್ಥಿತಿಗಳು ಉಂಟಾಗಬಹುದು. ಪರಿಹಾರಾರ್ಥವಾಗಿ ಈ ತಿಂಗಳು ಕಡಿಮೆ ಪ್ರಮಾಣದ ಉಪ್ಪನ್ನು ಸೇವಿಸಲು ಪ್ರಯತ್ನಿಸಿ ಮತ್ತು ಭಾನುವಾರದಂದು ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಇದರಿಂದ ತುಂಬ ಅನುಕೂಲಕರವಾಗಿರುತ್ತದೆ. ಸರ್ವೇ ಜನೋ ಸುಖಿನೋ ಭವಂತು.